ಜೊತೆಯಲಿ ಜೊತೆಯಲಿ ಒಂದು ಜೂನಿಯರ್ ಫ್ರೆಂಡ್ ಸಿಕ್ಬಿಟ್ಟ. ಜೂನಿಯರಾ? ನನ್ಕಿಂತ 5 ವರ್ಷ ಚಿಕ್ಕವ್ರು ತಾನೆ, ಅದಕ್ಕೆ ಜೂನಿಯರ್ ಫ್ರೆಂಡ್. ಓಕೆ ಸೀನಿಯರ್ ಫ್ರೆಂಡ್. ಇನ್ಮೇಲೆ ನೀವು ಸೀನಿಯರ್, ನಾನು ಜೂನಿಯರ್. ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್? ಡನ್. ಅಯ್ಯೋ ರಂಗ, ಕಾಡ್ಸ್ಬೇಡ್ವೋ, ಅಮ್ಮನ್ ಕಿತ್ಕೊಂಡ್ಬೇಡ, ಒಂದೇ ಒಂದು ಆಟೋ ಕಳ್ಸ್ಕೊಡು. ಹಲೋ ನಾನು. ಸರ್ ಪ್ಲೀಸ್ ಸರ್, ಬೇಜಾರು ಮಾಡ್ಕೊಂಡ್ಬೇಡಿ. ಅಲ್ಲ ರೀ, ನಾನು ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ. ಇಲ್ಲೇ ಸಂಪಿಗೆ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆ ನಾಳಿದ್ರಲ್ಲಿ ನನ್ನ ಸಂಬಳ ಬಂದ್ಬಿಡುತ್ತೆ. ಬಂದ ತಕ್ಷಣ ನಾನೇ ನಿಮ್ಮ ದುಡ್ಡು ಕೊಡ್ತೀನಿ. ಬಾಯ್ ಸರ್. ಏನಾಯ್ತು? ನಾ ಹೇಳಿಲ್ವಾ ಅವ್ರಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ? ಅಯ್ಯೋ ದೇವ್ರೆ, ಯಾರೋ ಅವರು ಹೇಗಿದಾರಂತೆ? ಅಲ್ಲ, ಅವ್ರೊಬ್ಬರೇ ಹಾಸ್ಪಿಟ್ಲಲ್ಲಿ. ಅಯ್ಯೋ ಭಗವಂತ, ನನ್ನ ಮೊಮ್ಮಗ ಇದೇ ಮೊದಲನೇ ಸಲ ಇನ್ನೊಬ್ಬರಿಗೋಸ್ಕರ ದುಃಖ ಪಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಅವ್ರು ಯಾರೇ ಆಗಲಿ ಕಾಪಾಡುತ್ತಂತೆ. ಡಾಕ್ಟರ್, ಅಮ್ಮಂಗೆ ಏನಾಗಿದೆ? ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ. ಹಾಗಾದ್ರೆ ಮಾಡ್ಬಿಡಿ ಸರ್, ನಂಗೆ ಅಮ್ಮ ಉಳ್ಕೊಳ್ಬೇಕು ಅಷ್ಟೇ. ಸರಿ, ಹಾಗಾದ್ರೆ ನಾನೊಂದು ಫಾರಂ ಕೊಡ್ತೀನಿ, ಸೈನ್ ಮಾಡಿ. ಹಾಗೆ 25,000 ರೂಪಾಯಿನ ಕಟ್ಬಿಡಿ. 25,000ನಾ? ಸದ್ಯಕ್ಕೆ ಇಷ್ಟು ಕಟ್ಟಿ, ಮಿಕ್ಕಿದ ಅಮೌಂಟ್ನ ನಾಳೆ ಹೇಳ್ತೀನಿ. ಅಷ್ಟು ದುಡ್ಡು ಇವಾಗಲೇ ಕಟ್ಟಬೇಕಾ ಸರ್? ಅಷ್ಟೊಂದು ನನ್ನ ಹತ್ರ ಇಲ್ಲ ಸರ್. ಅಮೌಂಟ್ ಇಲ್ಲ ಅಂದ್ರೆ ಹೇಗಮ್ಮ ಆಪರೇಷನ್ ಮಾಡೋದು? ಹೇಗಾದರೂ ಅರೇಂಜ್ ಮಾಡಿ. ಖಂಡಿತ ಅರೇಂಜ್ ಮಾಡ್ತೀನಿ ಸರ್, ಆದರೆ ಅಮ್ಮನ ಆಪರೇಷನ್ ಇವಾಗಲೇ ಮಾಡಿಬಿಡಿ. ಅಪ್ಪಿ ಅವ್ರಿಗೇನೂ ಆಗಬಾರ್ದು. ನೋ 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 ನೋ, ಅಮೌಂಟ್ ಇಲ್ಲದೆ ಹಾಗೆಲ್ಲ ಸರ್ಜರಿ ಮಾಡೋದಕ್ಕಾಗೋದಿಲ್ಲ. ಸದ್ಯಕ್ಕೆ ಮೆಡಿಸಿನ್ ಕೊಟ್ಟಿರ್ತೀನಿ, ಅಮೌಂಟ್ ತಂದ ಮೇಲೆ ಆಪರೇಷನ್ನ ಶುರು ಮಾಡ್ತೀನಿ. ಸರ್ ಪ್ಲೀಸ್ ಹಂಗೆ ಅನ್ಬೇಡಿ ಸರ್. ನಂಗೆ ಧೈರ್ಯ ಶಕ್ತಿ ಅಂತ ಇರೋದು ನಮ್ಮಮ್ಮ ಒಬ್ಬಳೇ ಸರ್. ಅವ್ರಿಗೇನಾರ ಆದರೆ ನಾನಂತೂ ಖಂಡಿತ ಉಳಿಯಲ್ಲ ಸರ್. ನನ್ನ ಜೀವ ಒತ್ತೆ ಇಟ್ಟಾರು ನಿಮಗೆ ದುಡ್ಡು ತಂದು ಕೊಡ್ತೀನಿ. ಆಪರೇಷನ್ ಶುರು ಮಾಡಿ ಪ್ಲೀಸ್ ಸರ್. ನಾನು ಒಪ್ಕೋತೀನಿ, ಆದರೆ ನಮ್ಮ ಆಸ್ಪತ್ರೆ ಮ್ಯಾನೇಜ್ಮೆಂಟು ಒಪ್ಕೋಬೇಕಲ್ಲ. ನೋಡಮ್ಮ, ಹಾಗೆಲ್ಲ ದುಡ್ಡಿಲ್ಲದೆ ಆಪರೇಷನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಐ ಡೂ ಒನ್ ಥಿಂಗ್, ನಾನು ನಿಮಗೆ 1 hour ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ದುಡ್ಡನ್ನು ಅರೇಂಜ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಬೇರೆ ಆಸ್ಪತ್ರೆನ ನೀವು ನೋಡ್ಕೊಳ್ಳಿ. ಐ ಆಮ್ ಹೆಲ್ಪ್ಲೆಸ್. ಸರ್ ಪ್ಲೀಸ್ ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾನು ಈ ಪರಿಸ್ಥಿತಿಲಿ ನಮ್ಮ ಅಮ್ಮನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಮೇಲೆ ಕರುಣೆ ತೋರಿಸಿ ಸರ್,
ಬೇಕಾದ್ರೆ ನಿಮ್ಮ ದುಡ್ಡು ತೀರ್ಸೋವರೆಗೂ ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ನಮ್ಮ ಅಮ್ಮನ ಜೀವ ಉಳಿಸಿ ಸರ್. ನೋಡಿ ಬಾ, ಈ ವಿಚಾರದಲ್ಲಿ ನಾನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ನಾನು ತೀರಿಸ್ತೀನಿ ಸರ್. 1 ರೂಪಾಯಿನೂ ಬಿಡದೆ ಬಡ್ಡಿ ಸಮೇತ ತೀರಿಸ್ತೀನಿ. ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್. ನಮ್ಮ ಅಮ್ಮನಿಗೆ ಹಲೋ ಹಲೋ ಸರ್, ಹಲೋ. ಸಿಸ್ಟರ್, ರೂಮ್ ನಂಬರು 107 ಅದೇನು ಬ್ಯಾಲೆನ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡೋಕ್ಕೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ನಮಸ್ತೆ ಸರ್. ನಾನು ಅದೇ ಸರ್, ಶಾಲಿನಿ ಅನ್ನೋರು ಅವ್ರ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಕರ್ಕೊಬಂದಲ್ಲ, ಅವ್ರಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಆಗಬೇಕು ಸರ್. ಅವ್ರು ಅಮೌಂಟ್ ಕಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಲ್ಲ ಸರ್. ಸರ್, ಆ ದುಡ್ಡು ಎಷ್ಟೇ ಇರಲಿ ಏನೇ ಇದ್ರೂ ನಾನು ಈಗಲೇ ಪೇ ಮಾಡ್ತೀನಿ. ಅದು ನೀವು ಮಾತ್ರ ಅವ್ರ ಮೇಲೆ ಯಾವುದೇ ದುಡ್ಡನ್ನ ಪ್ರೆಷರ್ ಹಾಕದೆ ಆಪ್ರೇಷನ್ ಶುರು ಮಾಡಬೇಕು. ಓಕೆ, ನೋ ಪ್ರಾಬ್ಲಮ್. ಸರಿ ಸರ್, ಇನ್ 2 ಮಿನಿಟ್ಸಲ್ಲಿ 1 ಲಕ್ಷ ರೂಪಾಯಿ ನಾನು ಪೇ ಮಾಡ್ತೀನಿ. ಇನ್ನು 10 ನಿಮಿಷದಲ್ಲಿ ನೀವು ಆಪ್ರೇಷನ್ ಶುರು ಮಾಡ್ಕೋಬೇಕು. ಓಕೆ, ಡನ್. ಸರ್, ಇನ್ನೊಂದು ರಿಕ್ವೆಸ್ಟು ಸರ್. ಹೇಳಿ. ಈ ದುಡ್ಡು ಪೇ ಮಾಡಿದ ವಿಷಯ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಸರ್. ಮತ್ತೆ ಏನೋ ಒಂದು ನೆಪಾಯಲ್ಲಿ ಆಪ್ರೇಷನ್ ಮಾಡಿ, ಅದು ನನ್ನ ವಿಷಯ ಆಗಲಿ ನಾನು ದುಡ್ಡು ಕೊಟ್ಟೆ ಅಂತ ಅವ್ರಿಗೆ ಹೇಳಬೇಡಿ ಸರ್. ವೆರಿ ಗುಡ್. ಬೈ ದಿ ವೇ, ಅವರು ನಿಮ್ಗೆ ಏನಾಗಬೇಕು? ನಾನು ಅವ್ರ ಫ್ರೆಂಡ್ ಅಷ್ಟೇ ಸರ್. ನಥಿಂಗ್ ಟು ವರಿ, ಅವ್ರಿಗೇನೂ ಆಗೋದಿಲ್ಲ. ಓಕೆ. ಮೇಡಮ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇದು ಒಂದೇ ಒಂದ್ಸಲ ನನ್ನ ಕೈ ಹಿಡೀರಿ. ನಮ್ಮ ಅಮ್ಮನ ಜೀವಕ್ಕಿಂತ ನಂಗೆ ಇನ್ನೇನು ಮುಖ್ಯ ಇಲ್ಲ. ಅದಕ್ಕೋಸ್ಕರನೇ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇರೋದು. ದಯವಿಟ್ಟು ನನ್ನ ಕಾಪಾಡಿ ಮೇಡಮ್, ಪ್ಲೀಸ್ ಮೇಡಮ್. ಓ, ನೀವು ಇಲ್ಲಿದ್ದೀರಾ? ತಗೊಳ್ಳಿ, ಬೇಗ ಆಪರೇಷನ್ ಶುರು ಮಾಡಬೇಕು. ಫಾರ್ಮ್ ಫಿಲ್ ಮಾಡಿ, ಸೈನ್ ಮಾಡಿ. ಅಲ್ಲ ಸರ್, ದುಡ್ಡು ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಸೈನ್ ಹಾಕಿ ಆಪರೇಷನ್ ಶುರು ಮಾಡಬೇಕು. ಅಲ್ಲ ಸರ್, ಇದ್ದಕ್ಕಿದ್ದಾಗೆ. ಏನಿಲ್ಲಮ್ಮ, ಇವತ್ತು ನಮ್ಮ ಆಸ್ಪತ್ರೆ ಶುರು ಆಗಿ 10 ವರ್ಷ ಆಯಿತು. 10 ವರ್ಷದ ಆ್ಯನಿವರ್ಸರಿಗೆ 10 ಜನ ಪೇಷಂಟ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮ್ಮ MD ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಎಲ್ಲ ಟ್ರೀಟ್ಮೆಂಟು ಫ್ರೀಯಾಗಿ ನಡೆಯುತ್ತೆ ಈ ಆಸ್ಪತ್ರೆಯಲ್ಲಿ. ಎಕ್ಸಿಟ್ ಆಗೋ ಟೈಮ್ ಅಲ್ಲಮ್ಮ, ಬೇಗ ಸೈನ್ ಹಾಕು. ನಥಿಂಗ್ ಟು ವರಿ. ನಿಮ್ಮ ತಾಯಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಶಿ ವಿಲ್ ಬಿ ಸೇಫ್. ಓಕೆ. ರೀ ಶಾಲಿನಿ, ಯಾಕ್ರಿ ಹಂಗೆ ಹೋಗ್ತಿದ್ದೀರಾ? ನೀವ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಏನ್ರಿ ಇದು ಅನ್ಯಾಯ? ನಿನ್ನೆ ತಾನೇ ಫ್ರೆಂಡ್ಸ್ ಆದ್ವಿ, ಅಷ್ಟು ಬೇಗ ಮರ್ತ್ಬಿಟ್ರಾ? ಯಾವ ಸೀಮೆ ಫ್ರೆಂಡ್ ರೀ? ನೆನ್ನೆ ನಿಮ್ಮ ನಂಬರ್ ಕೇಳ್ದೆ ತಾನೆ. ಅಟ್ಲೀಸ್ಟ್ ನಿಮ್ಮ ನಂಬರ್ ಕೊಟ್ಟಿದ್ದಿದ್ರೆ ನನ್ಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಗೊತ್ತಾ? ಏನಾಯ್ತು ರೀ? ನಿನ್ನೆ ರಾತ್ರಿ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಯ್ತು.
ಆಸ್ಪತ್ರೆಗೆ ಸೇರ್ಸಕ್ಕೆ ತುಂಬ ಕಷ್ಟ ಆಯಿತು. ಒಂದು ಆಟೋ ಕರ್ಕೊಂಡು ಬರೋಕ್ಕೂ ತುಂಬ ಒದ್ದಾಡಿದೆ. ಆ ಟೈಮಲ್ಲಿ ನೀನೇ ನನಗೆ ಜ್ಞಾಪಕ ಬಂದೆ. ನಂಬರ್ ಕೊಟ್ಟಿದ್ದಿದ್ರೆ ಅಮ್ಮ ಇಷ್ಟೊಂದು ಒದ್ದಾಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಸಾರಿ ರೀ, ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸಾರಿ ರೀ, ಪ್ಲೀಸ್ ಕ್ಷಮಿಸ್ಬಿಡ್ರಿ. ಬಿಡಿ ಹೋಗಲಿ. ನನ್ನ ಕಷ್ಟಕ್ಕೆ ಯಾರೂ ಆಗಲ್ಲ ಅಂತ ನಂಗೆ 30 ವರ್ಷದಿಂದ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಯಾರೇ ಎಷ್ಟೇ ಹತ್ರದವ್ರು ಅನ್ಕೊಂಡ್ರು ಸಮಯಕ್ಕೆ ಯಾರೂ ಆಗಲ್ಲ. ರೀ ಹಂಗೆ ಹೇಳ್ಬೇಡ್ರಿ. ನಾನು ಹೇಳಿದ್ದೀನಿ ತಾನೆ 24x7 ನಿಮಗೋಸ್ಕರ ನಾನು ಯಾವಾಗಲೂ ರೆಡಿ ಇರ್ತೀನಿ ಅಂತ. ಹಾಗಿದ್ರು ನೀವು ಈ ಥರ ಹೇಳೋದು ತಪ್ಪಲ್ವಾ? ಬಿಡಿ ಹೋಗಲಿ. ಇವಾಗ ಮಾತಾಡಿ ಏನು ಪ್ರಯೋಜನ? ಹೋಗಲಿ, ಅಮ್ಮ ಹೇಗಿದ್ದಾರೆ? ಶಿ ಈಸ್ ಔಟ್ ಆಫ್ ಡೇಂಜರ್. ರಾತ್ರಿ ಆಪ್ರೇಷನ್ ಆಯಿತು, ಇವಾಗ ಸುಧಾರಿಸ್ಕೊತಾ ಇದ್ದಾರೆ. ಥ್ಯಾಂಕ್ ಗಾಡ್. ಹೆಂಗೋ ಬಚಾವಾದಲ್ಲ. ಖರ್ಚಿಗೇನಾದ್ರು ದುಡ್ಡು ಬೇಕಿತ್ತಾ? ಏನು ತೊಂದರೆ ಇಲ್ಲ. ನೀವು ಕೈ ಕೊಟ್ಟ ಮಾತ್ರಕ್ಕೆ ದೇವ್ರೇನು ನನ್ನ ಕೈ ಬಿಡಲಿಲ್ಲ. ಜಗತ್ತಲ್ಲಿ ಯಾವ ಫ್ರೆಂಡ್ ಸಹಾಯಕ್ಕೆ ಬರಲಿಲ್ಲ ಅಂದ್ರೂ ನಾನಿದ್ದೀನಿ ಅಂತ ನನ್ನ ರಂಗನೇ ಬಂದ. ಹಾಸ್ಪಿಟಲ್ ಆ್ಯನಿವರ್ಸರಿ ಹೆಸರಲ್ಲಿ ಅಮ್ಮಂಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತಾ. ನಿಮ್ಮ ರಂಗ ಅಷ್ಟೊಂದು ಗ್ರೇಟಾ? ಅವ್ನು ಮನ್ಸು ಮಾಡಿದ್ರೆ ಫ್ರೀ ಟ್ರೀಟ್ಮೆಂಟ್ ಸಿಕ್ಬಿಡುತ್ತಾ? ಹೌದು, ಮತ್ತೆ ನಮ್ಮ ಕಷ್ಟಕ್ಕೆಲ್ಲ ಆಗೋವನು ಅವನೇ, ನಮ್ಮ ಕೈ ಹಿಡಿದು ಮುಂದೆ ನಡ್ಸೋವನು ಅವನೇ. ಒಂದು ನಂಬರ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡೋ ಮನುಷ್ಯನ್ನ ನಾನು ಯಾವತ್ತೂ ನೆಚ್ಕೊಂಡಿಲ್ಲ. ಆಯ್ತು ರೀ, ಒಂದು ನಂಬರ್ ಕೊಡಲಿಲ್ಲ ಅಂತ ಇಷ್ಟೊಂದೆಲ್ಲ ಮಾತಾಡಬಾರ್ದು. ಈಗೇ ನಂಬರ್ ತಾನೆ ತಗೊಳ್ಳಿ. ಆದರೆ ಕೊಟ್ಟ ಮೇಲೆ ನನಗೆ ಬೈಬಾರ್ದು ಅಷ್ಟೇ. ನಾನು ಯಾಕೆ ಬೈತೀನಿ? ಬರೀ ಬೈಯೋದಲ್ಲ, ಇದು ರೋಡು ಅನ್ನೋದು ನೋಡಿದೆ. ನಾನು ಯಾಕೆ ಬೈತೀನಿ? ಬರೀ ಬೈಯೋದಲ್ಲ, ಇದು ರೋಡು ಅನ್ನೋದು ನೋಡಿದೆ ಇನ್ನೊಂದ್ಸಲ ಕಪಾಲಕ್ಕೆ ಹೊಡಿತೀರಾ. ಅಂಥದ್ದೇನಿದೆ ನಿಮ್ಮ ನಂಬರಲ್ಲಿ? ಏನೋ ಒಂದಿದೆ, ಅದು ನಂಗೆ ಹೇಳೋಕ್ಕಾಗಲ್ಲ. ಏನಾದರೂ ಮಾಡ್ಕೊ. ಓಕೆ ಸಿಟ್ಕೊಳ್ಬೇಡ್ರಿ. ಸರಿ, ಒಂದು ಕೆಲಸ ಮಾಡ್ತೀನಿ. ಇವತ್ತು 1 ಗಂಟೆ 20 ನಿಮಿಷಕ್ಕೆ ಕರೆಕ್ಟಾಗಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಲಾಸ್ಟ್ ನಂಬರ್ 5 ಇರುತ್ತೆ, ಅದೇ ನನ್ನ ನಂಬರು. ಅದೇ ನನ್ನ ನಂಬರ್ ಅಂತ ಗೊತ್ತಾದ್ಮೇಲೆ ನೀವು ನಂಗೆ ಹೊಡಿಬಾರ್ದು, ಆಯ್ತಾ? ಸರಿ, ನಾನು ತಲೆ ತಿನ್ಬೇಡ. ನನ್ಗೆ ಹೊತ್ತಾಗ್ತಾ ಇದೆ, ನಾನು ಅಮ್ಮನ ಹತ್ರ ಹೋಗ್ಬೇಕು. ನಾನು ಬರ್ತೀನಿ. ನಿಮ್ಮ ತಾಯಿ ಇಲ್ಲಿಲ್ಲ, ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ. ಅಮ್ಮ ಇಷ್ಟು ಬೇಗ ಸುಧಾರಿಸ್ಕೊಂಡ್ಬಿಟ್ರ? ಅಮ್ಮ, ತುಂಬ ನೋವಾಗ್ತಾ ಇದೆಯಾ? ಹುಷಾರಾಗಿದ್ದೀಯಮ್ಮ? ಅಮ್ಮ ಪರವಾಗಿಲ್ಲ. ದಿಶಾ ಪ್ರತಿಮಾ ಇಲ್ಲೇ? ಮನೇಲಿದ್ದಾರಮ್ಮ. ಸುಮ್ಮನೆ ಇಲ್ಲಿ ಬಂದರೆ ಗಾಬರಿ ಆಗ್ತಾರೆ ಅಂತ ಅಲ್ಲೇ ಇದ್ದಾರೆ. ನಂಗೆ ಆಪ್ರೇಷನ್ ಆಯ್ತಾ? ಹ್ಞೂಮ್ಮ, ಚಿಕ್ಕ ಆಪ್ರೇಷನ್ ಅಷ್ಟೇ, ಅಷ್ಟು ದೊಡ್ಡ ಆಪ್ರೇಷನ್ ಏನಿಲ್ಲ. 5 ನಿಮಿಷದಲ್ಲಿ ಮುಗಿಸ್ಬಿಟ್ರು. ದುಡ್ಡು ತುಂಬ ಖರ್ಚಾಯ್ತಾ? ಎಂಥದ್ದು ಇಲ್ಲಮ್ಮ, ನಮಗೋಸ್ಕರ ಫ್ರೀಯಾಗಿ ಮಾಡಿಕೊಟ್ರು. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ? ನನ್ನ ಆಪ್ರೇಷನ್ಗೆ ಅಂತ ದುಡ್ಡು ಹೊಂದ್ಸೋಕ್ಕೆ ಎಲ್ಲೆಲ್ಲಿ ಅಲ್ದಾಡಿರ್ತೀರೋ, ಮತ್ತೆ ಸಾಲ ಮಾಡಿ ಸಿಕ್ಕಾಕೊಂಡ್ರಾ? ಇಲ್ಲಮ್ಮ, ಪ್ರಾಮಿಸ್. ನನ್ನಿಂದ 1 ರೂಪಾಯೂ ತಗೊಂಡಿಲ್ಲ. ಬೇಕಾದ್ರೆ ನೀನೇ ಕೇಳಿ ನೋಡು. ನೀವೊಂದು ವಿಷಯ ಗೊತ್ತಮ್ಮ, ಈ ಆಸ್ಪತ್ರೆ ಕಟ್ಟಿ 10 ವರ್ಷ ಆಯ್ತಂತೆ. ಆ 10ನೇ ಆ್ಯನಿವರ್ಸರಿಗೋಸ್ಕರ 10 ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ಒಬ್ಬರು. ಅದಕ್ಕೋಸ್ಕರ ನನ್ನಿಂದ 1 ರೂಪಾಯೂ ಇಸ್ಕೊಳ್ಲಿಲ್ಲ. ಎಷ್ಟು ಆಶ್ಚರ್ಯ ಅಲ್ಲ? ನಿಜವಾಗ್ಲೂ ಏನಪ್ಪ ಇದೆಲ್ಲ ರಂಗನ ದಯೆ? ಯಾವ ರಂಗನ ದಯೆನೂ ಅಲ್ಲ ಅಮ್ಮ.
ಆ ಪುಣ್ಯಾತ್ಮ ಬಂದು ದುಡ್ಡು ಕಟ್ಬಿಟ್ಟು ಹೋದ್ರು. ಪುಣ್ಯಾತ್ಮನ? ಯಾರು? ಯಾರೋ ಒಬ್ಬ ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ದ, 25 ವರ್ಷ ಅನಿಸುತ್ತೆ. ನೀವು ರಾತ್ರಿ ದುಡ್ಡು ಕಟ್ಟೋಕ್ಕಾಗ್ದೇ ಒದ್ದಾಡ್ತಿದ್ರಲ್ಲ, ಅವಾಗ ಅವ್ರು ಬಂದು ನೋಡಿ ಡಾಕ್ಟ್ರ್ ಹತ್ರ ಮಾತಾಡಿ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟಿ ಆಪ್ರೇಷನ್ಗೆ ವ್ಯವಸ್ಥೆ ಮಾಡಿಬಿಟ್ಟು ಹೋದರು. ಶಾಲಿನಿ, ಏನೇ ಹೇಳ್ತಾ ಇದ್ದಾರೆ ಸಿಸ್ಟರು? ಇದೆಲ್ಲ ನಿಜ ಏನೇ? ಯಾರೇ ಅವನು? ನನಗೇನು ಗೊತ್ತಾಗ್ತಾ ಇಲ್ಲಮ್ಮ. ಸಿಸ್ಟರ್, ಅವ್ರ ಹೆಸರೇನು ಹೇಳಿದ್ರು? ಹೆಸರೇನು ಅಂತ ಹೇಳಿಲ್ಲ ಮೇಡಮ್, ಆದರೆ ಶಾಲಿನಿ ಫ್ರೆಂಡ್ ಅಂತ ಹೇಳಿದ್ರು. ಹೆಸರೇನು ಅಂತ ಹೇಳಿಲ್ಲ ಮೇಡಮ್, ಆದರೆ ಶಾಲಿನಿ ಫ್ರೆಂಡ್ ಅಂತ ಹೇಳಿದ್ರು. ದುಡ್ಡು ಕಟ್ಟಿದ್ಮೇಲೆ ಅವ್ರ ಬಗ್ಗೆ ಯಾರ ಹತ್ರನೂ ಹೇಳ್ಬೇಡಿ ಅಂತ ಡಾಕ್ಟ್ರ್ ಹತ್ರ ಹೇಳ್ತಾ ಇದ್ರು. ಆದರೆ ಅಂಥ ಒಳ್ಳೆ ಮನಸ್ಸಿರೋ ಮನುಷ್ಯ ಸಹಾಯ ಮಾಡಿದ್ದು ಗೊತ್ತಾಗಬೇಕಲ್ವಾ, ಅದಕ್ಕೆ ನಾನು ಹೇಳ್ಬಿಟ್ಟೆ. ನಾನು ಹೇಳಿದ್ದು ಯಾರಿಗೂ ಹೇಳಬೇಡಿ. ಅಪ್ಪ ರಂಗ, ಯಾವ್ಯಾವ ರೂಪದಲ್ಲಿ ಬಂದು ಹೇಗೆಲ್ಲ ಸಹಾಯ ಮಾಡ್ತೀಯಪ್ಪ. ನಾನು ಹುಷಾರಾದ್ಮೇಲೆ ನಿನ್ನ ಸನ್ನಿಧಾನಕ್ಕೆ ಬಂದು ಜೋಡಿ ತೆಂಗಿನಕಾಯಿ ಹೊಡಿಸ್ತೀನಪ್ಪ ಅಂತಂದೆ ರಂಗ. ಯಾರಿರ್ಬೋದು? ನನ್ನ ಫ್ರೆಂಡ್ ಅಂತ ಬೇರೆ ಹೇಳ್ತಾ ಇದ್ದಾಳೆ. ನನ್ನ ಫ್ರೆಂಡ್ ಅಂತ ಇರೋದು ಜೂನಿಯರ್? ಅವನೇನಾ? ಅವನಾಗಿದ್ರೆ ಅಮ್ಮಂಗೆ ಹುಷಾರಿಲ್ದಿರೋ ವಿಷಯ ಅವನಿಗೆ ಗೊತ್ತಾಯ್ತು. ನಾನಂತೂ ಹೇಳಿಲ್ಲ. ನಮ್ಮನೆ ವಿಷಯ ಅವನಿಗೆ ಗೊತ್ತಾಗ್ತಾ ಇದೆ. ರಾತ್ರಿ ಇವ್ರಿಗೆ ತಾನೇ ಹೇಳಿದ್ದು, ಮತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ರಾತ್ರಿ ಇದೇ ನಂಬರ್ಗ ನಾನು ಅಮ್ಮನ ವಿಷಯ ಹೇಳಿದ್ದು. ಲಾಸ್ಟ್ ನಂಬರ್ 5 ಅಂದರೆ ಅಬ್ರಹಾಂ. ಇವನೇನಾ? ಹಲೋ ಹಲೋ, ನೀವು ಅಬ್ರಹಾಂ ಅಲ್ಲ ತಾನೇ? ಸಾರಿ ಟೀಚರ್, ಅದೇನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಪ್ಲೀಸ್ ಬೈಬೇಡಿ. ಸಾರಿ ಟೀಚರ್, ಸಿಟ್ಟು ಬಂದರೆ ಏನಾದರೂ ಬೈದ್ಬಿಡಿ, ಆದರೆ ಈ ಥರ ಸೈಲೆಂಟ್ ಮಾತ್ರ ಆಗಬೇಡಿ. ಎಲ್ಲಿದ್ಯಾ? ಈಗಲೇ ಸಿಗಬೇಕು ನೀನು. ಸಿಗ್ತೀನಿ, ಆದರೆ ನೀವು ಹೊಡೆಯಲ್ಲ ಅಂತ ಪ್ರಾಮಿಸ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ನಿನ್ನ ಸುಮ್ಮನೆ ಬಿಡಬೇಕಾ? ಅಯ್ಯೋ, ಹೆದರ್ಸ್ಬೇಡ್ರಿ. ನೀವು ಅವತ್ತು ಹೊಡೆದಿರೋದೇ ಇನ್ನೂ ನೋವು ಕಡಿಮೆ ಆಗಿಲ್ಲ. ನೀವು ಹೊಡೆಯಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಸಿಗ್ತೀನಿ. ನಿನ್ನ ನೋಡಿದ್ರೆ ನಾನು ನರ್ಕಕ್ಕೆ ಹೋಗ್ಬಿಡ್ತೀನಿ ಕಣೋ. ಸಿಗು ಅಷ್ಟೇ.
ಪುಳಕಗೊಂಡಿತು ಧಾರಿಣಿ ಮೌನ ತಬ್ಬಿತು ನೆಲವ ಚುಂಬಿನಿ ಪುಳಕಗೊಂಡಿತು ಧಾರಿಣಿ ನೋಡಿ ನಾಚಿತು ಪಾನು ಸೇರಿತು ಕೆಂಪು ಸಂಜಯ ಕದ